ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಇದು ಈ ಕ್ಷಣದ ಸುದ್ದಿ. ರಾಜ್ಯದ ಪ್ರಭಾವಿ ಸಚಿವ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ. ಅದು ಡಿಸಿಎಂ ಡಿಕೆಶಿ ಅವರಿಗೆ ಶಾಕ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಇದೇನಂತಹದ್ದು ಅಂತೀರಾ? ಬನ್ನಿ ನೋಡೋಣ. ಹೆಲಿಕಾಪ್ಟರ್ ಖರೀದಿಸಿದ ಸತೀಶ್ ಜಾರಕಿಹೊಳಿ, ಸ್ವಂತ ಹೆಲಿಕಾಪ್ಟರ್ ಖರೀದಿಸಿದ ಸಿಎಂ ಪರಮಾಪ್ತ. ಉತ್ತರ ಕರ್ನಾಟಕದಲ್ಲಿ ಸಾಹುಕಾರ ದಾಖಲೆ. ಡಿಕೆಶಿನೇ ಓವರ್ಟೇಕ್ ಮಾಡ್ತಾರಾ ಸತೀಶ್? ಕನಕಪುರದ ಕುಬೇರನಿಗೆ ಟಕ್ಕರ್ ಕೊಡೋದಕ್ಕೆ ಸಜ್ಜು. ಮುಂದಿನ ಚುನಾವಣೆಗೆ ಈಗಲಿಂದನೇ ಪ್ಲಾನ್. ರಾಜ್ಯ ಸರ್ಕಾರ ಇನ್ನೇನು ಅರ್ಧಕ್ಕರ್ಧ ಅವಧಿ ಪೂರೈಕೆ ಮಾಡಿದೆ. ಕೆಲ ನಾಯಕರು ಮುಂದಿನ ಚುನಾವಣೆಯತ್ತ ದೃಷ್ಟಿಯನ್ನ ಕೇಂದ್ರೀಕರಿಸಿದ್ದಾರೆ. ಈಗಿನಿಂದಲೇ ಭಾರಿ ಸಿದ್ಧತೆಯನ್ನು ಸಹ ಮಾಡಿಕೊಳ್ತಾ ಇದ್ದಾರೆ. ಸಿಎಂ ಆಪ್ತ ಸಚಿವ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಎಲ್ಲರಿಗಿಂತ ಮುಂದಿದ್ದಂತೆ ಕಾಣಿಸ್ತಾ ಇದೆ. ಇದರ ಆರಂಭಿಕ ಹೆಜ್ಜೆ ಅನ್ನುವಂತೆ ತಮ್ಮದೇ ಸ್ವಂತ ಹೆಲಿಕಾಪ್ಟರ್ ಅನ್ನ ಖರೀದಿ ಮಾಡಿದ್ದಾರೆ. ಇದು ಡಬಲ್ ಎಂಜಿನ್ ಸೇರಿ ಹಲವು ವಿಶೇಷತೆಗಳನ್ನು ಸಹ ಹೊಂದಿದೆ. 2 ಪೈಲಟ್ಗಳು ಹಾಗೆ 5 ಇದರಲ್ಲಿ ಪ್ರಯಾಣವನ್ನ ಮಾಡಬಹುದು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸಮೇತ ಈ ಖುಷಿಯನ್ನ ಸತೀಶ್ ಜಾರಕಿಹೊಳಿ ಹಂಚಿಕೊಂಡಿದ್ದಾರೆ. ಇದರ ಮೂಲಕ ಸತೀಶ್ ಜಾರಕಿಹೊಳಿ ಹೊಸ ದಾಖಲೆಯನ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸ್ವಂತ ಕಾಪ್ಟರ್ ಅನ್ನ ಖರೀದಿಸಿದಂತಹ ರಾಜಕಾರಣಿಗಳ ಪಟ್ಟಿಗೆ ಈಗ ಸತೀಶ್ ಜಾರಕಿಹೊಳಿ ಸೇರ್ಕೊಂಡಿದ್ದಾರೆ. ಅಂದಹಾಗೆ ಸತೀಶ್ ಮೊದಲಿನಿಂದಲೂ ಸಿಎಂ ಆಪ್ತರಲ್ಲಿ ಅಗ್ರ ಪಂಕ್ತಿಯರಲ್ಲಿದ್ದಾರೆ. ಪ್ರತಿ ಬಾರಿಯೂ ಡಿಸಿಎಂ ಡಿಕೆಶಿಗೆ ಕೌಂಟರ್ ಅನ್ನ ಕೊಡ್ತಾನೆ ಬಂದಿದ್ದಾರೆ. ಈಗ ಅವರನ್ನೇ ಹಿಂದಿಕ್ಕೋದಕ್ಕೂ ಮುಂದಾದ್ರ? ಶರವೇಗದಲ್ಲಿ ಓಡ್ತಾ ಉತ್ತರ ಕರ್ನಾಟಕ ಮಾತ್ರವಲ್ಲದೆ ದಕ್ಷಿಣ ಕರ್ನಾಟಕದಲ್ಲೂ ತಮ್ಮ ಪ್ರಾಬಲ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆಗಳು ಉದ್ಭವಿಸಿದೆ. ತಾವು ಡಿಸಿಎಂ ಡಿಕೆಶಿ ಅವರಷ್ಟೇ ಪ್ರಭಾವಿ ಅನ್ನುವಂತಹದ್ದನ್ನ ಇಲ್ಲಿ ತೋರಿಸಿದ್ದಾರೆ. ಮುಂದಿನ ಸಿಎಂ ಅಭ್ಯರ್ಥಿ ಅಂತ ಹೇಳಿ ಬಿಂಬಿತರು ಸಹ ಆಗ್ತಾ ಇದ್ದಾರೆ. ಇದನ್ನ ಅವರೇ ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ ಕೂಡ. ತಾವು ಸಮರ್ಥರು ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಸ್ವಂತ ಕಾಪ್ಟರ್ ಅನ್ನ ಖರೀದಿಸಿರುವುದು ಇದಕ್ಕೆಲ್ಲ ಶಕ್ತಿಯನ್ನ ನೀಡ್ತಾ ಇದೆ. ಒಟ್ಟಾರೆ ಸತೀಶ್ ಜಾರಕಿಹೊಳಿ ಸ್ವಂತ ಕಾಪ್ಟರ್ ಅನ್ನ ಖರೀದಿಸೋದು ಅವರ ಬೆಂಬಲಿಗರಿಗೆ ಖುಷಿಯನ್ನ ತಂದಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫೋಕಸ್ ಟಿವಿ, ನೆಲ ಜಲ ಭಾಷೆಗಾಗಿ.